ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೊದಲೇ ದುಡ್ಡಿನ ಆಸೆ ಇವನಿಗೆ. ಅದು ಕಸ ಅಂತ ಗೊತ್ತಿದ್ರು ಬಾಯ್ಗೆ ಹಾಕೊಂಡಿದ್ದಾನೆ. ಏನು ಮಾಡಲಿ ನನ್ನ ಕರ್ಮ. ಕಸ ಅಂತ ಗೊತ್ತಾದ್ಮೇಲೆ ಯಾಕೆ ತಿನ್ಬೇಕು? ಹಣ ನೋಡಿದ್ರೆ ಹೆಣಾನು ಬಾಯ್ ಬಿಡತ್ತೆ ಅಲ್ವಾ? ನಿಮ್ಮ ಅಣ್ಣನಿಗೆ ಕರೆಕ್ಟಾಗಿ ಸೆಟ್ ಆಗತ್ತೆ. ಅವನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಹರಿ. ಇಂಥವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಕಂಬಿ ಎಣ್ಸೋಂಗ್ ಮಾಡ್ಬೇಕು. ಜೀವನ ಪೂರ್ತಿ ಅನುಭವಿಸ್ಬೇಕು. ಅವಾಗಲೇ ಗೊತ್ತಾಗೋದು. ಅಣ್ಣ ತಂಗಿ ಅನ್ನೋ ಸಂಬಂಧಕ್ಕೆ ಬೆಂಕಿ ಇಟ್ಬಿಟ್ಟ ನಿಮ್ಮ ಅಣ್ಣ. ಬೇಬಿ ಬೇಬಿ ಹೋಗ್ಲಿ ಬಿಡು. ಯಾಕೆ ಅಷ್ಟೊಂದು ಎಕ್ಸೈಟ್ ಆಗ್ತೀಯಾ? ಅವ್ನು ಮಾಡಿರೋ ಕರ್ಮ ಅವ್ನು ಅನುಭವಿಸ್ತಾನೆ. ನೀನು ಈ ಟೈಮಲ್ಲಿ ಇಷ್ಟೊಂದೆಲ್ಲ ಎಕ್ಸೈಟ್ ಆಗಬಾರ್ದು ಪ್ಲೀಸ್. ಮೊದಲು ಮಗು ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡು ಪ್ಲೀಸ್. ಕೂಲ್. ಒಂದು ಹೆಣ್ಣಿಗೆ ಮೋಸ ಆಗ್ತಿದ್ರೆ ನೋಡಿಕೊಂಡು ಹೇಗೆ ಸುಮ್ಮನೆ ಇರೋಕ್ಕಾಗತ್ತೆ? ಪಾಪ ಭಾವನಾ ಆಗಿದ್ದಕ್ಕೆ ಸುಮ್ಮನೆ ಆಗಿದ್ದಾಳೆ. ಉಳ ಜಾಗದಲ್ಲಿ ನಾನಿದ್ದಿದ್ರೆ ಏನು ಮಾಡ್ತಿದ್ನೋ ಗೊತ್ತಿಲ್ಲ. ಅಲ್ಲ, ಇವರು ಹೆಣ್ಮಕ್ಳನ್ನ ಏನು ಅನ್ಕೊಂಡಿದ್ದಾರೆ? ನಿಜ ಹೇಳು ಹರಿ, ಈ ವಿಚಾರದಲ್ಲಿ ನೀನು ಇನ್ವಾಲ್ವ್ ಆಗಿಲ್ಲ ಅಲ್ವಾ? ನನ್ನ ಮಾತಿನ ಮೇಲೆ ನಿನಗೆ ಇನ್ನೂ ನಂಬಿಕೆ ಇಲ್ಲಲ್ಲ? ನನ್ನ ಮಗು ಮೇಲೆ ಆಣೆ, ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ಸರಿನಾ? ಪ್ಲೀಸ್. ದೇವರಂತ ಅಪ್ಪ ಅಮ್ಮನ ಹೊಟ್ಟೆಲಿ ರಾಕ್ಷಸ ಮಕ್ಕಳಾಗಿ ಹುಟ್ಬಿಟ್ಟಿದ್ದೀರಲ್ಲ, ಅವರಲ್ಲಿರೋ ಒಳ್ಳೆತನ, ಸಹಾಯ ಗುಣ ಇಬ್ಬರಲ್ಲಿ ಒಬ್ರಿಗೂ ಬರ್ಲಿಲ್ವಲ್ಲ ಹರಿ? ಅವ್ರಿಗೆ ಎಷ್ಟೇ ಕಷ್ಟ ಇರ್ಬೋದು, ನಗ್ನಗ್ತಾ ಖುಷಿಯಿಂದ ಸಂಸಾರ ಮಾಡ್ತಿಲ್ವಾ? ನಿಮ್ಮಿಬ್ಬರಿಗೂ ಏನ್ ಕಡಿಮೆ ಆಗಿದೆ? ಎಲ್ಲಾನು ಇದೆ. ಆದ್ರೆ ನಿಮ್ಮಿಬ್ರದ್ದು ಆಸೆ ಅಲ್ಲ, ದುರಾಸೆ. ದುರಾಸೆ ಪಟ್ಟೋರು ಸರಿಯಾಗಿ ಬುದ್ಧಿ ಕಲಿತೀರಾ. ಒಳ್ಳೆ ಕಥೆ ಆಯ್ತಲ್ಲ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರ ಇಡ್ತಾ ಇದೆಯಲ್ಲ ಬೇಬಿ ನೀನು. ಹೌದು, ಮಾಡಿರೋ ಕೆಲ್ಸಕ್ಕೆ ಕರೆದು ಸನ್ಮಾನ ಬೇರೆ ಮಾಡ್ತಾರೆ. ಇವತ್ತು ನಿಮ್ಮ ಅಣ್ಣ ಮಾಡಿರೋ ಕೆಲ್ಸನ ನಾಳೆ ನೀನ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಆ ಥರ ಪರಿಸ್ಥಿತಿ ಬಂದ್ರೆ ನಾನು ಯಾರ ಕಣ್ಗೂ ಕಾಣಿಸ್ಕೊಳ್ಳೋದೇ ಇಲ್ಲ, ದೂರ ಓಡೋಗ್ಬಿಡ್ತೀನಿ. ಮೋಸ ಮಾತ್ರ ಮಾಡಲ್ಲ. ಅಲ್ಲ, ಮೋಸ ಮಾಡೋ ಹಾಗಿದ್ದಿದ್ರೆ ಇಷ್ಟು ದಿನ ಬೇಕಾಗಿರ್ತಿತ್ತಾ? ನೀನು ಒಳ್ಳೆ ಹಾಗೆಲ್ಲ ಮಾಡೋನಲ್ಲ ಬೇಬಿ ನಾನು. ನಿಮ್ಮ ಅಣ್ಣ ಈ ತರ ಮಾಡಿದಾನೆ ಅಂತ ಪಾಪ ವೀಣಾ ಅಕ್ಕಂಗೆ ಗೊತ್ತಿಲ್ಲ ಅನ್ಸತ್ತೆ. ಗೊತ್ತಾದ್ರೆ ಅಕ್ಕ ಮಾತ್ರ ಸುಮ್ಮನೆ ಬಿಡಲ್ಲ. ನಿಮ್ಮಣ್ಣ ಬುದ್ಧಿ ಕಲಿಬೇಕು ಅಂದ್ರೆ ಇರೋದು ಒಂದೇ ದಾರಿ. ಈಗಲೇ ವೀಣಾ ಅಕ್ಕಂಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ತೀನಿ. ಬೇಬಿ ನೋಡು, ನಾನು ಸಂತೋಷ್ ಮೀಟ್ ಮಾಡ್ತೀನಿ, ಅವನಿಗೆ ಚೆನ್ನಾಗಿ ಹೋಗಿತೀನಿ, ಬುದ್ಧಿ ಹೇಳ್ತೀನಿ. ಅದಕ್ಕೂ ಬಗ್ಲಿಲ್ಲ ಅಂತ ಇಟ್ಕೋ, ಆಗ ನಾನೇ ಹೋಗಿ ಅದಕ್ಕೆ ಹತ್ರ ಎಲ್ಲ ವಿಚಾರ ಹೇಳ್ಬಿಡ್ತೀನಿ, ಸರಿನಾ? ಅಲ್ಲಿ ತನಕ ಸ್ವಲ್ಪ ಸಮಾಧಾನವಾಗಿರು, ಕೂಲ್ ಆಗಿರು ಪ್ಲೀಸ್. ಫಸ್ಟು ನೀನು ಬುದ್ಧಿ ಕಲಿ. ಸಿದ್ದು ನಿಂತ್ಕೊಳ್ಳ. ಸಿದ್ದು ನನ್ನ ಮಾತು ಕೇಳಲ್ಲ. ಸಿದ್ದು ಯಾಕೆ ಹಿಂಗೆ ಆಡ್ತಾ ಇದೆಯಾ? ಬೇಡ, ನಾನು ಇನ್ನೇನಣ್ಣ ಮಾಡ್ಲೆ? ಅವ್ರು ನನ್ನ ಜೀವನದಲ್ಲಿ ಅಷ್ಟೆಲ್ಲ ಆಟ ಆಡೋರೆ, ಅದನ್ನೆಲ್ಲ ಸಹಿಸ್ಕೊಂಡು ಇನ್ನೂ ಆ ಮನೇಲಿ ಇರು ಅಂತ ಹೇಳ್ತಿದ್ಯಾ? ಸಿದ್ದು, ನೀನ್ ಮಾಡಿದ್ ಸರಿನೇ ಕಲ, ಆದ್ರೆ ನಿನ್ ಮನೆ ಬಿಟ್ಟು ಬಂದದ್ ಸರಿಯಲ್ಲ. ನನಗೆ ಬೇರೆ ದಾರಿ ಏನು ಉಳಿದಿದ್ದೇಣ? ಅಪ್ಪಾಜಿ ಅವ್ವನ ಮೇಲೆ ಎಷ್ಟೆಲ್ಲ ನಂಬಿಕೆ ಮಾಡ್ಕೊಂಡಿದೆ, ಆದ್ರೆ ಅವರು ಮೇಡಮ್ ಅವ್ರ ವಿಷಯದಲ್ಲಿ ಹಿಂಗೆಲ್ಲ ನಡ್ಕೊಂಡು ಸರಿನಾ ಹೇಳೋ? ಹತ್ತಿರದವ್ರೆ ನೋವು ಕೊಡ್ತಾರೆ ಅಂತ ಕೇಳಿದ್ದೆ, ಆದ್ರೆ ಅದನ್ನ ಈಗ ನಾನು ಅನುಭವಿಸ್ತಾ ಇದ್ದೀನಿ. ಇವರೆಲ್ಲ ಯಾಕಣ್ಣ ಹಿಂಗ್ ನಡ್ಕೊಂಡರು? ನಾನು ಏನಂತ ಮಾಡ್ಬಾರ್ದು ತಪ್ಪು ಮಾಡಿದ್ದೀನಿ? ಒಂದೇ ಒಂದು ಕ್ಷಣ ಇದೆಲ್ಲ ಕನ್ಸಾಗಿ ಬರ್ದಿತ್ತಾ? ನಮ್ಮ ಮನೆಯವ್ರು ಹಿಂಗೆಲ್ಲ ನಡ್ಕೊಳ್ಳೋದಿಲ್ವಲ್ಲ ಅನ್ನಿಸ್ತದೆ. ಆದ್ರೂ ನನ್ನ ಜೀವನದಲ್ಲಿ ಹಿಂಗೆಲ್ಲ ಮಾಡ್ಬಿಟ್ರಲ್ಲ ಅಂತ ನನ್ಗೆ ಅದನ್ನ ತಡ್ಕೊಳಕ್ಕೆ ಆಗ್ತಿಲ್ಲ ಕಣ. ಆದ್ರೂ ನೀನ್ ಮನೆ ಬಿಟ್ಟು ಬಂದದ್ ತಪ್ಪು ಕಲ. ಇದೆಲ್ಲ ನಾವು ಕೂತ್ಕೊಂಡು ಬಗೆಹರಿಸ್ಕೋಬೇಕಾದ ವಿಷಯ ಕಣಪ್ಪ. ಏನೋ ಕೋಪದಲ್ಲಿ ಅವರು ಹಂಗೆ ನಡ್ಕೊಂಡಿರ್ತಾರೆ, ಹಂಗಂತ ನೀನು ಕೋಪ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಹೇಳು? ಅವ್ರು ಏನೇ ಮಾಡಿದ್ರು ಅವ್ರ ಮಗನಾಗಿ ನಾನು ಸಹಿಸ್ಕೊಂಡಿರ್ಬೋದು, ಆದ್ರೆ ಮೇಡಮ್ ಅವ್ರು ಹಿಂಗಣ ಸಹಿಸ್ಕೋತಾರೆ? ಅವ್ರನ್ನ ಮನೆಯಿಂದ ಈಚೆಗಾಗೋದಕ್ಕೆ ಇಷ್ಟೆಲ್ಲ ಮಾಡಿದವರು ಈಗ ಅವ್ರನ್ನ ಕರ್ಕೊಂಬಂದ್ರೆ ಅವ್ರನ್ನ ಬದುಕಕ್ ಬಿಟ್ಟಾರೆ ಹೇಳು? ನೀನು ಅವತ್ತೇ ಹೇಳಿದ್ದೆ ಹೋಗಿ ಅವ್ರ ಹತ್ರ ಮಾತಾಡ್ಲಾ, ಎಲ್ಲ ಸರಿ ಇರ್ತದೆ ಅಂತ. ನಾನೇ ನಿನ್ ಮಾತು ಕೇಳಲಿಲ್ಲ. ಈಗ ನಾನು ಶಿಕ್ಷೆ ಅನುಭವಿಸ್ತಾವನೆ. ಆದ್ರೂ ನಾನು ಅವತ್ತು ಹೋಗದೆ ಇದ್ದಿದ್ದೆ ಸರಿ ಕಾರಣ. ಇಲ್ಲ ಅಂದಿದ್ರೆ ಇವ್ರ ಬಂಡವಾಳಗಳೆಲ್ಲ ನನಗೆ ಗೊತ್ತಾಯ್ತಾನೆ ಇರಲಿಲ್ಲ. ಸಮಾಧಾನ ಮಾಡ್ಕಲ್ಲ ಸಿದ್ದು. ಹಂಗಂತ ಕೋಪದ ಕೈಗೆ ಬುದ್ಧಿ ಕೊಟ್ರೆ ಇನ್ನೂ ಬುದ್ಧಿ ಹಾಳಾಗೋಯ್ತದೆ ಕಲ. ಹಾಳಾಗಕ್ಕೆ ಇನ್ನೇನಣ ಉಳ್ದಿದೆ? ಈಗ ಹಾಳಾಗಿರೋ ಬುದ್ಧಿ ಜೀವನ ಸರಿ ಮಾಡ್ಕೋಬೇಕು ಅಂದ್ರೆ ನಾನು ಮೇಡಮ್ ಅವ್ರ ಹತ್ರ ಹೋಗಿ ಮಾತಾಡಬೇಕು. ನಾನು ಈಗಲೇ ಅವ್ರ ಅಣ್ಣನ ಮನೆ ತಕ್ಕ ಹೋಗಿ ಮೇಡಮ್ ಅವ್ರ ಹತ್ರ ಮಾತಾಡ್ತೀನಿ ಕಣ. ಲೇ ಸಿದ್ದು, ಬೇಡಕಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನೀನು ಅಲ್ಲಿಗೆ ಹೋದ್ರೆ ಭಾವನವರು ನಿನ್ ಮೇಲೆ ತಪ್ಪು ತಿಳ್ಕೊಬಿಡ್ತಾರೆ ಕಣ. ಸುಮ್ಮನೆ ನನ್ನ ಮಾತು ಕೇಳು. ಇಲ್ಲಣ್ಣ, ಈ ವಿಷಯದಲ್ಲಿ ನಾನು ಯಾರ ಮಾತು ಕೇಳೋದಿಲ್ಲ. ಮೇಡಮ್ ಅವ್ರ ಹತ್ರ ಹೋಗಿ ಅವ್ರ ಕಾಲಕ್ಕೆ ಬಿದ್ದು ತಪ್ಪಾಯ್ತು ಕ್ಷಮಿಸಿ ಅಂತ ಕೇಳ್ತೀನಿ. ಅವ್ರು ಕ್ಷಮಿಸಿದೀನಿ ಅಂತ ಹೇಳ್ದಾಗ್ಲೇ ನನ್ನ ಮನ್ಸಿಗೆ ಸಮಾಧಾನ ಆಗೋದು. ಈಗ ದಯವಿಟ್ಟು ನನ್ನ ತಡಿಬೇಡ ಕಣ. ಈಗ ನನ್ನ ಜೀವನ ಸರಿ ಮಾಡ್ಕೋಬೇಕು ಅಂದ್ರೆ ನನ್ನ ಮೇಡಮ್ ಅವ್ರ ಹತ್ರ ಹೋಗಿ ಮಾತಾಡೋದು ಬಿಟ್ಬಿಡು. ಲೇ ಸಿದ್ದೇಗೌಡ,
ನಿನ್ನ ಜೀವನ ಸರಿಯಾಗಬೇಕು ಅಂತಾನೇಕಲ್ಲ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಯಾಕೋ ನೀನು ಒಬ್ಬನೇ ಹೋಗೋದು ಸರಿ ಅನ್ನಿಸ್ತಲ್ಲಕಲ್ಲ. ನಡಿ, ನಾನು ಬರ್ತೀನಿ. ಬಾ, ಹೋಗು ಬಾ. ಏಯ್ ಸಂತೋಷ್, ಏನಾಯ ನೀನು ತಂಗಿ ಜೀವನ ನಾಳು ಮಾಡಿ ನೆಮ್ಮದಿಯಾಗಿ ಕೂತಿದ್ಯಲ್ಲ? ಕರಿಯ ನಾನು ಹೆಂಡ್ತಿನ. ಮೇಡಮ್ ಅವರೇ, ಮೇಡಮ್ ಅವರೇ. ಅವನವ ಏಯ್, ನಮ್ಮನೆ ಹತ್ರ ಬಂದು ಯಾಕೆ ಗಲಾಟೆ ಮಾಡ್ತಿದ್ಯಾ? ಅಕ್ಕಪಕ್ಕದವ್ರು ನೋಡಿದ್ರೆ ಏನು ಅನ್ಕೊಳ್ಳಲ್ಲ. ಏಯ್, ನನ್ನ ಹೆಂಡತಿ ಇರೋ ಕಡೆ ನಾನು ಬಂದೇ ಬರ್ತೀನಿ ಕಡೆಯ. ಅದನ್ನ ಕೇಳಕ್ ನೀನೇ ಅವನು. ಮೊದಲು ಕರಿಯ ನನ್ನ ಹೆಂಡ್ತಿನ. ಮೇಡಮ್ ಅವರೇ. ಏಯ್, ಏನಪ್ಪ ಅವನು ಇವನು ಅಂತ ಮಾತಾಡ್ತಿದ್ಯಾ? ಕರೆಕ್ಟಾಗಿ ಮಾತಾಡು. ಅವಳು ನಿನ್ನ ಹೆಂಡತಿ ಆಗಿದ್ದ ಮುಂಚೆ ನನಗೆ ತಂಗಿ, ನನ್ನ ಹೊಡೆದವಳು ಅವಳು. ಓಹೋ, ಯಾವಾಗಿಂದ ಮುಕ್ಕರಿತಿದ್ಯಪ್ಪ ಈ ಪ್ರೀತಿ? ಅವ್ರು ಪಟ್ಟಿರೋ ಕಷ್ಟದಲ್ಲಿ ಯಾವತ್ತೂ ಭಾಗಿಯಾಗಿಲ್ಲ. ಈಗ ನೋಡಿದ್ರೆ ಅಣ್ಣ ತಂಗಿ ಅನ್ಕೊಂಡ್ ಬಂದ್ಬಿಡ್ತಿದ್ಯಲ್ಲ. ಇಷ್ಟು ವರ್ಷಗಳು ಎಲ್ಲೋಗಿತ್ತಿ ಸಂಬಂಧ? ಬಾಯಿಗೆ ಬಂದಂಗೆ ಮಾತಾಡಬೇಡಪ್ಪ. ಇದು ನಿಮ್ಮ ಅಪ್ಪನ ಮನೆ ಅಲ್ಲ, ನನ್ನ ಮನೆ. ಮಾತಾಡ್ತಿದ್ರೆ ಸಿದ್ದು ಸುಮ್ಕಿಲ್ಲ, ಹಂಗೆ ಮಾತಾಡಲ್ಲ. ಬೇಡ ನೀನು. ಇಂಥ ನನ್ನ ಮಕ್ಳಿಂದಾನೆ ಮನೆಗಳೆಲ್ಲ ಹಾಳಾಗೋಯ್ತಾ ಇರೋದು. ಹದ್ದು ಮೀರಿ ಮಾತಾಡ್ತಿದ್ಯಾ? ಚೆನ್ನಾಗಿರಲ್ಲ ನೋಡು. ನಿಮ್ಮನ್ನ ಯಾರು ಇಲ್ಲಿ ಕರ್ಸಿದ್ದ? ಏಯ್, ಅನ್ಯಾಯ ಮಾಡೋ ನಿನ್ನಂತವ್ರಿಗೆ ಅಷ್ಟು ಧೈರ್ಯ ಇದೆ ಅಂದಮೇಲೆ ಇಲ್ಲಿಗೆ ಬರೋದಕ್ಕೆ ನಾನು ಯಾರ ಅಪ್ಪನೇನು ಕೇಳಬೇಕಾಗಿಲ್ಲ. ಅವತ್ತು ನಮ್ಮ ಮನೆ ತಕ್ಕ ಬಂದಿದ್ಯಲ್ಲ, ನಾವೇ ನಿನ್ನ ತಾಂಬಲ ಕೊಟ್ಟು ಕರ್ದಿದ್ಮೋ? ಜೀವನಗಳ ಜೊತೆ ಆಟ ಆಡ್ಬಿಟ್ಟಿಲ್ಲಯ್ಯ. ಈಗ ನೋಡಿದ್ರೆ ದೊಡ್ಡ ಸಾಚ ಅನ್ನುವಂಗೆ ಮಾತಾಡ್ತಿದ್ಯೆ. ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ದುಡ್ಡು ಕೊಟ್ಟು ತಗೊಳ್ಳೋದ್ರಿಂದ ಸಂಬಂಧನ ಕಟ್ಟುಕಾಗೋದಿಲ್ಲ, ಹಂಗೆ ಹಾಳು ಮಾಡೋಕ್ಕೂ ಆಗೋದಿಲ್ಲ, ತಿಳ್ಕೊಬಿಡು. ನಿನಗೆ ದುಡ್ಡು ಬೇಕು ಅಂತ ನನ್ನ ಹತ್ರ ಕೇಳಿದ್ರೆ ನಾನೇ ಕೊಡ್ತಿದ್ನಲ್ಲಯ್ಯ. ಹಿಂಗ್ ಗಂಡ ಹೆಂಡ್ತಿನ ದೂರ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಅದ್ ಹೆಂಗ್ ಅನ್ಕೊಂಡೆ ನೀನು? ವ್ಯವಹಾರನ ವ್ಯವಹಾರ ಜಾಗದಲ್ಲಿ ಮಾತ್ರ ಮಾಡ್ಬೇಕು, ಮನೆ ಒಳಗೆ ಸಂಬಂಧಗಳ ಮಧ್ಯೆ ಅಲ್ಲ. ಆದ್ರೂ ನಿನ್ನಂತ ಅವನಿಗಿದೆಲ್ಲ ಎಲ್ಲ ಅರ್ಥ ಆಗ್ಬೇಕೇಳೋ. ಏಯ್, ಮರ್ಯಾದೆ ಇಲ್ಲದೆ ಬಾಯಿ ಬಂದಂಗೆ ಮಾತಾಡ್ಬೇಡ. ಇಲ್ಲಂದ್ರೆ ಸುಮ್ಮನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಏಯ್, ಕರ್ಕೊಂಡೋಗ್ರಿ ನಿಮ್ಮ ತಮ್ಮನ. ಏಯ್, ಏನ್ ಎದುರಿಸಿದ್ದೇನೆಯಾ? ಸಂಬಂಧಗಳ ಬೆಲೆ ಗೊತ್ತಿಲ್ಲದೆ ದುಡ್ಡಿಗೆ ಮಾರ್ಕೊಳ್ಳೋ ನಿನ್ನಂತ ಅವನ್ಗೆ ಮರ್ಯಾದೆ ಬೇರೆ ಕೇಳೋ. ಏಯ್, ಮೊದಲು ನನ್ನ ಹೆಂಡ್ತಿನ ಕರೆಯ. ನಿನ್ ಬಂಡವಾಳ ಎಲ್ಲ ಬಯಲಾಯ್ತು, ಮೊದಲು ಕರೆ. ಮೇಡಮ್ ಅವರೇ, ಮೇಡಮ್ ಅವರೇ. ನೋಡ್ರಿ ಸಂತೋಷ್ ಅವರೇ, ಮತ್ತೆ ಈ ಜಗಳ ಗಿಗಳ ಎಲ್ಲ ಬೇಡ. ನಮ್ಮ ಭಾವನವ್ರನ್ನ ಕರೀರಿ, ಅವ್ರನ್ನ ಕರ್ಕೊಂಡೇ ನಾವು ಹೋಗೋದು. ಏನು ಹೇಳಿ, ಇವರೇನೋ ಬಂಡವಾಳ ಎಲ್ಲ ಬಯಲಾಯ್ತು ಅಂತ ಹೇಳ್ತಾ ಇದಾರಲ್ಲ. ಏಯ್, ಏನೋ ಯೋಚನೆ ಮಾಡ್ತಿದ್ಯಾ? ಕರೆಯ ನನ್ನ ಹೆಂಡ್ತಿನ. ಮೇಡಮ್ ಅವರೇ, ಮೇಡಮ್ ಅವರೇ, ಬನ್ನಿ ಮೇಡಮ್ ಅವರೇ. ನಿಮ್ನ ಬಿಟ್ಟು ಬದುಕೋ ಶಕ್ತಿ ನನ್ಗಿಲ್ಲ ಮೇಡಮ್ ಅವರೇ, ಬನ್ನಿ. ಏಯ್, ಕರಿ ಅವ್ರನ್ನ. ಭಾವನೆ ಇಲ್ಲ, ಎಲ್ಲ ಓದ್ಲು. ಲಕ್ಷ್ಮೀ ನಿವಾಸ ಲಕ್ಷ್ಮೀ